ಅರ್ಜುನ್ ಪ್ರಶಸ್ತಿ ಸಿಕ್ಕಿದಾಗ ಸಿಗಬೇಕು. ಅರ್ಜುನ ಪ್ರಶಸ್ತಿಗಳೆಲ್ಲ ನಿನ್ನಂಥವನಿಗೆ ಸಿಕ್ಕಿದಾಗ ಮಾತ್ರ ಪ್ರಶಸ್ತಿ ಮುಂದೆಯುತವಾಗುವುದಕ್ಕೆ ಸಾಧ್ಯ. ಆದ್ರೆ ಏನು ಮಾಡೋಣ ಹೇಳಿ, ಪ್ರಶಸ್ತಿಗಳೆಲ್ಲ ಸಿಗಬೇಕಾದವರಿಗೆ ಸಿಗುವುದಿಲ್ಲ. ಯಾರ್ಯಾರಿಗೋ ಸಿಗುವುದರಿಂದ ಪ್ರಶಸ್ತಿಯ ಮೌಲ್ಯವೇ ಬೀದಿಪಾಲಾಗಿ ಹೋಗಿದೆ. ಆದರೆ ನಾನು ನಿಸ್ಸಂಕೋಚವಾಗಿ ಶುದ್ಧ ಮನಸ್ಸಿನಿಂದ ನಿನ್ನನ್ನು ಭೂತುರೇ ಸುಖನ್ನ ಎನ್ನುವುದಾಗಿ ಗುರುತಿಸಿದ್ದೇನೆ. ಕಾರಣ ಏನು ಗೊತ್ತಾ? ಪರರ ಪರಮಾಣುಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಪಾಠವನ್ನು ಹೊಂದಿದ ಪ್ರಪಂಚದ ಪರಾಕ್ರಮಿ ಪಾರ್ಥನೇ ಮೆಚ್ಚಿರುವಂತಹ ಮಾತಿದು. ಭೂತುರೇ ಸುಖನ್ನುವ ಇಲ್ಲಿಯವರೆಗೆ ನಾನೇರಿರುವಂತಹ ಈ ನನ್ನ ರಥವನ್ನು ಈ ರೀತಿಯಾಗಿ ಹಾರಿಸಿದವರು ಪಾತಾಳ, ದೇವಲೋಕ, ಭೂತಳದ ಪಟಪಟರ ಮಾತದಲ್ಲಿ ಇದುವರೆಗೆ ನಾನು ಕಂಡದ್ದಿರುವೆ. ಅಂತಹ ಸಾಧನ ಕಾರ್ಯವನ್ನು ನೀನು ಮಾಡಿದ್ರಿಂದ ಮೆಚ್ಚಿದ್ದೇನೆ. ಆದರೆ ಈ ಸಾಹಸ ಇಷ್ಟಕ್ಕೆ ಸಾಕು. ನೀ ನರನ ನಕಟ ಹೇಳುವ ಉತ್ಸಾಹದಲ್ಲಿ ಅರ್ಜುನನ ಎದುರುಗಡೆಯಲ್ಲಿ ನಿಂತಿದ್ದೇನೇನೋ ಉಲ್ಲಾಸದಲ್ಲಿ ಈ ಸಾಹಸವನ್ನು ಮೆರೆಸಿರಬಹುದು. ಇದು ಶಾಶ್ವತ ಎನ್ನುವುದಾಗಿ ಭಾವಿಸಬೇಡ. ಮುಂದುವರಿದು ಒಂದೇ ಅಂತಾದರೆ ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದೆ. ಹಾಗಾಗಿ ನಿನ್ನ ತಾತನ ಕರೆಸು. ಧನಂಜಯ ಕೇಳೋ ಎಲೆ ಧನಂಜಯ ಕೇಳೋ ನಿನ್ನಲಿ ಹಲವರಿದಡದೇನು ನಿನ್ನಲಿ ಹಲವರಿದಡದೇನು ಕೃಷ್ಣನ ಲಲಿತ ಸಾರಥ್ಯಗಳು ಇಲ್ಲದೆ ಕೃಷ್ಣನ ಲಲಿತ ಸಾರಥ್ಯಗಳು ಇಲ್ಲದೆ ಸಮರಮಧ್ಯಗಳು ಹುಡುಗರಾತ್ಮಿ ದೂತದಿಂದಲೇ ಗೆಲ್ಲಬಹುದೇ ಗೆಲ್ಲಬಹುದೇ ನೀ ಬರುಳಿದ ಬರೆಯುವುದನ್ನು ನಿನ್ನದೇ ಹಲವರಲ್ಲಿ ತೊಡಲಿ ಶ್ರೀಹರಿಯ ಲಲಿತ ಸಾರಥ್ಯಗಳಿಲ್ಲದೆ ಈ ಸಮರ ಮಧ್ಯದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಪರಾಕ್ರಮಿಯಾದ ಸುತ್ತಲಿಲ್ಲ ಏನು ಭೀತಿಯಲ್ಲಿ no
ಬಳಿಗೆ ಬಳಲಬೇಡ ಸಾಕು ಕಲಿತು ಬಳಿಗೆ ಬಳಲಬೇಡ ಯಾಕೆಂದ್ರೆ ಕೆಳಗಿದ್ದವರು ಸಾಮಾನ್ಯದವರಲ್ಲ, ಗತಿಯಿಲ್ಲದ ಪ್ರತಾಪಿ, ರಸವಂತವ ಸೃಷ್ಟಿ ಅರ್ಜುನ. ಎಷ್ಟೇ ಹೇಳಿದ್ರು ಕೇಳದೆ ಪ್ರೋತ್ಸಾಹದಿಂದ ಯುದ್ಧಕ್ಕೆ ಮುಂದಾದ. ಆದರೆ ಯಾಕೀಗಾಯಿತು ನನಗೆ ಅರ್ಥ ಆಗಲಿಲ್ಲ. ಕಾರಣ ಇವ ಸಾಮಾನ್ಯದವನ ಪರಶುವನ್ನೇ ವ್ಯಕ್ತಿಸಿ ಪಾಶುಪತವನ್ನ ಗೆದಿದಾತ. ಇವತ್ತು ಹುಡುಗನಾದ ಸುಧನ್ವನ ಎದುರಿಗೆ ಎಂತದ್ದು ಇಲ್ಲಲ್ಲ. ಇನ್ನು ದಾನವರಾದಂತಹ ನಿವಾಸ ಕವಚರನ್ನು ಗೆಲ್ಲುವಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರಪಂಚ ಮುಖಕ್ಕೆ ತೋರಿಸಿದಾತ. ಆ ಸಾಮರ್ಥ್ಯ ಅದ ಇವತ್ತು ಮನೆ ಬಿಟ್ಟು ಬಂದ ಇಲ್ಲ. ಆದರೂ ನೆಲದೊಳಗಾಗಿ ಕುಳಿತಿದ್ದಾನೆ. ಮುಂದೇನು ಎನ್ನುವ ಹಾಗೆ ದಾರಿಯನ್ನು ನಾನೇ ಚಿಂತಿಸಬೇಕು. ಅಮ್ಮ ತೊರಿದೆ ಮನದ ಬೇಡ ಸಾಕು ಕರೆಸು ಕೃಷ್ಣನ. ಇದು ಕೃಷ್ಣನನ್ನ ಕರೆಸುವ ಮೂಲಕವಾಗಿ ನಿನಗೆ ಮೆಚ್ಚಿತವಾದಂತಹ ಜೀವನ ಪಡೆದು ಕರೆಸು ಅಂತ ನಾನು ಹೇಳುವುದು. ಅವ ಬರ್ತಾನೆ ಎನ್ನುವ ವಿಶ್ವಾಸವೂ ಉಂಟು. ಅವ ಬಂದರೆ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಬೇಕಲ್ಲ.
ಕೃಷ್ಣ ನೀನು ನಮ್ಮ ಪಾವನೆಂದು ನಂಬಿ ದೇವ ಕೃಷ್ಣ ನಾನು ನದಿಗೆ ಹೋಗಬೇಕಾಯಿತು. ಈ ಹುಡುಗನಿಂದ ದೇವನಾಗಿ ಎಂಬುದಾಗಿ ಭಾವಿಸಿದ ಸುಖಂಗ ತಾನೇ ತಾನಾಗಿ ಮೆರೆದಾಡ್ತಾ ಇದ್ದಾನೆ. ನಾನೇ ನನ್ನನ್ನು ಮರೆಯುವಷ್ಟು ವಿಜೃಂಭಿಸುತ್ತಾ ಇದ್ದಾನೆ. ಅವನ ಪ್ರತಿಭೆಯನ್ನು ಕಂಡಾಗ ಸಂತೋಷವಾಗುವುದೇ ಹೊರತಾದರೂ ಮನೆಗೆ ಬರಬಹುದಾದಂತಹ ಸೋಲನ್ನು ಎಣಿಸಿಕೊಂಡಾಗ ಅವನಿಗೆ ಹೋರಾಟ ಮಾಡದೆ ಬೇರೆ ದಾರಿ ಇಲ್ಲ. ಕೊನೆಯದಾಗಿ ಕೃಷ್ಣನನ್ನು ಕರೆಸಿಕೋ ಎನ್ನುವುದಾಗಿ ನನ್ನ ರಥದ ಸಾರಥಿಯನ್ನು ಕೊಂದು ಮುಗಿಸಿದ್ದಾನೆ. ಇವತ್ತಿನ ಪೂರ್ಣ ದಿವಸ ಸುಖದವನಿಗೆ ಆಗಿ ಹೋಯಿತಲ್ಲ, ಆ ಚಿಂತೆ ನನ್ನನ್ನ ಕಾಡುತ್ತಾ ಇದೆ. ಪ್ರಧಾನಂದನಾಗಿರುವಂತಹ ಪಾರ್ಥ ಸೋತಾನೆ ವ್ಯರ್ಥವಾಗಿ ಹೋಗುವುದಿಲ್ಲವೇ ನನ್ನ ಬದುಕು. ಜಯವನ್ನು ಪಡೆಯಲೇಬೇಕು. ಸುಧರ್ಮದಿಂದ ನಾನು ಗೆಲುವನ್ನು ಸಾಧಿಸಲೇಬೇಕು ಅಂತಾದ್ರೆ ಉಳಿದ ದಾರಿ ಒಂದೇ, ಕೃಷ್ಣ. ಅವನಲ್ಲದೆ ಬೇರೆ ದಾರಿಯೇ ಇಲ್ಲ. ರಕ್ಷಿಸು ರಕ್ಷಿಸು ರಕ್ಷಿಸು. ಬಂದ ತಕ್ಷಣ
ನಿನ್ನ ರಥಾಂಗದಲ್ಲಿ ನಾನೇ ಕುಳಿತುಕೊಳ್ಳುತ್ತೇನೆ. ಸಿಡಿಗಾಂಡು